ಶಾಸಕ ನಾರಾಯಣ ಸ್ವಾಮಿ ವಿರುದ್ಧ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಬಿಜೆಪಿ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿ ನಾಯಕ ರವೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯ ಬಂದು ಮನವಿ ಮಾಡಿದ್ದಾರೆ. 30 ವರ್ಷದಿಂದ ಆ ಜಾಗದಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡ್ತಿದ್ದಾರೆ. ನಾರಾಯಣ ಸ್ವಾಮಿಗೆ ಬೆಂಬಲಿಗರ ವಿರುದ್ಧ ಬಿಜೆಪಿ ನಾಯಕ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಗಂಗಂಪಾಳಿಗೆ ಹೋಗೋ ದಾರಿಯಲ್ಲಿ ಮುಸ್ಲಿಂ ಬಾಂಧವರು ಹೋಟ್ಲುಗಳು, ಮೊಬೈಲ್ ಅಂಗಡಿ, ರೀಚಾರ್ಜ್ ಅಂಗಡಿ, ಇದು ಚಿಕನ್ ಮಟನ್ ಅಂಗಡಿಗಳು, ಫಿಶ್ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಸುಮಾರು 20-30 ವರ್ಷಗಳಿಂದ ಅವರು ಅಲ್ಲೇ ಜೀವನ ಮಾಡಿದಂಥವ್ರು. ಅದರ ಆಪೋಸಿಟಲ್ಲಿ ಇವ್ರು ಏನು ಜಮೀನು ತಗೊಂಡಿದ್ದಾರೆ, ಸುಮಾರು 2 ಎಕರೆ ಅಷ್ಟು ಅವ್ರಿಗೆ ಇದಿದೆ, ಏನೋ ಗೋಮಾಳ ಇದೆ. ನಮ್ಮ ನಾಯಕರಾದಂಥ ಮುನ್ಸ್ವಾಮಿ ಅವರು ಒಂದೇ ವಿಚಾರ ಹೇಳಿರೋದು, SN ನಾರಾಯಣ ಸ್ವಾಮಿ ಅವರು ಕಿವಿ ಮಾತು ಹೇಳಿದ್ದಾರೆ ಅಷ್ಟೇ. ಅವ್ರಿಗೇನು ವಾರ್ನ್ ಮಾಡಲಿಲ್ಲ, ಇಲ್ಲ ಅವ್ರಿಗೇನು ಥ್ರೆಟ್ಸ್ ಮಾಡಲಿಲ್ಲ. SN ನಾರಾಯಣ ಸ್ವಾಮಿ ಅವರೇ, ಇದಕ್ಕಿಂತ ಮುಂಚೆ ಎಲೆಕ್ಷನಲ್ಲಿ ನಿಮಗೆ ಹೆಲ್ಪ್ ಮಾಡಿದಾರೆ ರೀ ಅವರು, ಮುಸ್ಲಿಂ ಬಂದವರು. ಅವ್ರಿಗೆ ಯಾಕೆ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾಯಿದ್ದಾರೆ ನೀವು? ಇಲ್ಲಿ ಖರಾಬ್ ಜಾಗ ಇದಿದೆ, ಖರಾಬ್ ಜಾಗದಲ್ಲಿ ನೀವು ದಾರಿ ಮಾಡಿರಿ. ನಿಮ್ಮ ಸ್ವಂತ ಜಾಗ ಬಿಟ್ಬಿಟ್ಟು ಅಲ್ಲಿ ಅವರು ಬಿಸ್ನೆಸ್ ಮಾಡೋ ಜಾಗದಲ್ಲಿ ನೀವು ಹೋಗಿ ಅವ್ರು ತೊಂದರೆ ಕೊಡ್ಲಿಕ್ಕೆ ಹೋಗ್ತಾಯಿದ್ರು ಅಂತ ಕೇಳ್ತಾರೆ. ಬಗೆಹರಿಸಂಥ ಕೆಲಸ ನಮ್ಮ ಸಂಸದರಂಥ ಮುನ್ಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಯಾವುದೋ ಕಟ್ಕೊಂಡು ಹೋಗಲಿ, ಸಾಲ್ವ್ ಮಾಡ್ಕೊಂಡು ಹೋಗಲಿ. ಅಮಾಯಕರಿಗೆ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡೋದು ಬೇಡ, ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಜೊತೆಗೆ ಮುಸ್ಲಿಂ ಬಾಂಧವರು BJP ಪರವಾಗಿ ಇಲ್ಲದೇ ಇರ್ಬೋದು, ಬಟ್ ಅವ್ರ ಪರವಾಗಿ BJP ಪಕ್ಷ ಯಾವತ್ತಿಗೂ ನಿಂತ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ರೆ, ಅವ್ರನ್ನ ಒಕ್ಕಲಿದ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಬಂಗಾರಪೇಟೆ ತಾಲೂಕಿನಲ್ಲಿ ನಾವು SN ನಾರಾಯಣ ಸ್ವಾಮಿಯವರೇ, ನಿಮ್ಮ ಗಮನದಲ್ಲಿ ಇರಲಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.